ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಅಮಟೆಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇದು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಉಪ್ಪಿನಕಾಯಿ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಅಮಟೆಕಾಯಿ ತಗೊಂಡಿದ್ದೀನಿ. ನೋಡಿ, ಇದು ಅಮಟೆಕಾಯಿ ಎಳೆದ್ ಬರುತ್ತೆ ಕಣ್ರಿ. ಎಳೆದು ತಗೊಂಡ್ರೆ ನಾವು ಆರಾಮಾಗಿ ಕಟ್ ಮಾಡ್ಕೋಬಹುದು. ಇದು ಸ್ವಲ್ಪ ಮೀಡಿಯಂ ಆಗಿದೆ, ಹಾಗಾಗಿ ನಾನು ಇದನ್ನ ಜಜ್ಕೊಂತಾ ಇದ್ದೀನಿ. ಇದನ್ನ ಫಸ್ಟಿಗೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳನ್ರಿ. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದ್ರಲ್ಲಿರೋ ತೊಟ್ಟೆಲ್ಲ ತೆಗಿಬೇಕಾಗುತ್ತೆ. ನಾವು ತೆಗೆದ್ಬಿಟ್ಟು ಒಂದೊಂದಾಗಿ ನಾವು ಜಜ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳಂದ್ರೆ. ನೋಡ್ರಿ, ಈ ರೀತಿ ನಾನು ಜಜ್ಕೊಳ್ತಾ ಇದ್ದೀನಿ. ಇದನ್ನ ಕಟ್ ಮಾಡ್ಲಿಕ್ಕೆ ಬರಲ್ಲ, ಹಾಗಾಗಿ ಇದು ಎಳೆದಾಗಿದ್ರೆ ನಾವು ಚಾಕುವಿಂದ ಕಟ್ ಮಾಡ್ಕೋಬಹುದಾಗಿತ್ತು. ಸ್ವಲ್ಪ ಮೀಡಿಯಂ ಆಗಿದೆ, ಹಾಗಾಗಿ ನಾನು ಇದು ಜಜ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಇಷ್ಟು ಜಜ್ಕೊಂಡ್ರೆ ಸಾಕು ಕಣ್ರಿ, ಒಂದ್ ಸ್ವಲ್ಪ ಮಟ್ಟಿಗೆ. ನೋಡಿ ಸ್ನೇಹಿತರೆ, ಈ ಅಮಟೆಕಾಯಿಯಲ್ಲಿ ನಾರಿನಾಂಶ ಇರೋದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತೆ ಹಾಗೂ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ ಕಣ್ರಿ. ನೋಡ್ರಿ, ಎಲ್ಲ ಜಜ್ಕೊಂಡು ನಾನು ಒಂದ್ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ನಾವು ಈಗ ಉಪ್ಪನ್ನ ಸೇರ್ಸ್ಕೊಳ್ಳೋಣ. ನೋಡ್ರಿ, ಒಂದ್ ಹಿಡಿಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳನ್ರಿ. ನೋಡ್ರಿ, ಇದು ಒಂದಿನ ಫುಲ್ಲು ನೆನೆಯೋಕೆ ಬಿಡ್ಬೇಕಾಗುತ್ತೆ ನಾವು. ಚೆನ್ನಾಗಿ ಅದೆಲ್ಲ ಉಪ್ಪೆಲ್ಲ ಕರಗ್ಬೇಕಲ್ಲರಿ, ಹಾಗಾಗಿ ನಾವು ನೆನೆಯೋಕೆ ಬಿಡೋಣ. ನೋಡ್ರಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಯೋಕೆ ಬಿಡೋಣ. ನಾವು ಉಪ್ಪಿನಕಾಯಿ ಹಾಕುವಾಗ ನೋಡ್ರಿ, ಕೈಯಲ್ಲಿ ಮುಟ್ಟೋ ಹಾಗಿಲ್ಲ, ಸ್ಪೂನ್ ಅಲ್ಲೇ ನಾವು ಕಲ್ಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡೇನೆ ನೋಡ್ರಿ ಈ ರೀತಿ ಆಗಿರುತ್ತೆ. ಇದು ಅಮಟೆಕಾಯಿ ಉಪ್ಪಿನಕಾಯಿ ಊಟಕ್ಕೆ ಬಲು ರುಚಿ. ನೋಡ್ರಿ, ಇದು ಅಮಟೆಕಾಯಿ ಉಪ್ಪಿನಕಾಯಿ ತುಂಬಾನೇ ಒಳ್ಳೇದು. ನೋಡ್ರಿ, ಇದಕ್ಕೆ ಒಂದ್ ಸ್ಪೂನು ಮೆಂತೆ ಕಾಳು, ಒಂದ್ ಸ್ಪೂನು ಸಾಸಿವೆ ಕಾಳು ಹಾಕೊಂಡು ನಾನು ಇದನ್ನ ಹುರ್ಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೆಂಪಗಾಗೋ ತನಕನು ನಾವು ಹುರ್ಕೋಬೇಕಾಗುತ್ತೆ. ನೋಡ್ರಿ, ಈ ರೀತಿ ಘಮ ಘಮ ಅನ್ಬೇಕು. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡ್ರಿ, ಮಿಕ್ಸಿ ಜಾರು ನಮ್ಮ ಚಿಕ್ಕದಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಪೌಡರ್ ರೆಡಿ ಆಗಿದೆ. ಆ ಪೌಡರ್ನ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಮಟೆಕಾಯಲ್ಲಿ ಉಪ್ಪಿನಕಾಯಿ ಮಾಡೋದು ತುಂಬಾನೇ ಸುಲಭ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಖಾರ ಪುಡಿ ಇಲ್ಲಿ ಒಂದ್ 4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. 3.5 ಅಥವಾ 4 ಸ್ಪೂನ್ ಹಾಕಿದ್ರೆ ನಡೆಯುತ್ತೆ. ತುಂಬಾ ಖಾರ ಇತ್ತು ಅಂದ್ರೆ ಒಂದ್ ಸ್ವಲ್ಪ 3 ಸ್ಪೂನ್ ಹಾಕೊಂಡ್ರೆ ಸಾಕು ಕಣ್ರಿ. ಇದು ಸ್ವಲ್ಪ ಮೀಡಿಯಂ ಖಾರ ಇದೆ, ಹಾಗಾಗಿ ನಾನು 4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಉಪ್ಪಿನಕಾಯಿಗೆ ಮಾತ್ರ ಖಾರ ಕಡಿಮೆ ಆಗ್ಬಾರ್ದು. ಖಾರ, ಉಪ್ಪು ಮತ್ತೆ ಎಣ್ಣೆ, ಇವು 3 ಬಹಳ ಇಂಪಾರ್ಟೆಂಟ್ ಕಣ್ರಿ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಅರ್ಧ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಹಾಕೊಂಡು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಇದು ಅಮಟೆ ಉಪ್ಪಿನಕಾಯಿ ತುಂಬಾನೇ ಒಳ್ಳೇದು. ವಿಟಮಿನ್ ಸಿ ತುಂಬಾನೇ ಇರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತತಿ. ನೋಡ್ರಿ, ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಇದರಲ್ಲಿ ವಿಟಮಿನ್ ಸಿ ತುಂಬಾನೇ ಇರುತ್ತೆ ಕಣ್ರಿ ಅಮಟೆಕಾಯಿ ಉಪ್ಪಿನಕಾಯಿದಲ್ಲಿ. ನೋಡ್ರಿ, ಒಂದು 3 ಗಡ್ಡೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೆ, ಅದನ್ನ ಜಜ್ಕೊಂಡು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಜಾಸ್ತಿ ಕೆಂಪತ್ತದ್ ಬೇಡ, ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ನೀಟಾಗಿ ಫ್ರೈ ಮಾಡ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಂಡು ನಾವು ಅಮಟೆಕಾಯಿ ಉಪ್ಪಿನಕಾಯಿನ ಅದು ಅಮಟೆಕಾಯಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಲಿ. ನೋಡ್ರಿ, ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ಬಾರ್ದು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರ್ಬೇಕು ಎಣ್ಣೆ. ಮತ್ತೆ ಈ ಅಮಟೆಕಾಯಿ ಉಪ್ಪಿನಕಾಯದಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಕಣ್ರಿ. ಉಪ್ಪಿನಕಾಯಿನ ಪಿಂಗಾಣಿ ಜಾರ್ನಲ್ಲಿ ಹಾಕೊಳ್ಳಂದ್ರೆ. ನೋಡ್ರಿ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಪ್ಲೀಸ್ ಹೊಸಬ್ರು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.